ಹಾಯ್ ಸ್ನೇಹಿತರೆ, ಇತ್ತೀಚೆಗೆ ಒಂದು ಅದ್ಭುತವಾದಂಥ ಒಂದು ಪುಸ್ತಕವನ್ನು ಓದಿದೆ. ಭಾರತ ದೇಶದ ಪ್ರಖ್ಯಾತ ಲೇಖಕರಾದಂತಹ ಖುಷ್ವಂತ್ ಸಿಂಗ್ ಅವರು ಬರೆದಂಥ ಒಂದು ಪುಸ್ತಕ ಅದು, ದಿ ಕಂಪನಿ ಆಫ್ ವುಮೆನ್ ಅಂತ ಹೇಳಿ. ಈ ಪುಸ್ತಕ ಭಾಳ ಚೆನ್ನಾಗಿ ಓದಿಸ್ಕೊಂತು. ವಯೋಸಹಜ ದೌರ್ಬಲ್ಯಗಳು ಮನುಷ್ಯನಿಗೆ ಏನೆಲ್ಲ ಬರ್ತವೆ, ಅವನು ಹೇಗೆಲ್ಲ ದೌರ್ಬಲ್ಯಗಳಿಗೆ ದಾಸನ ಆಗ್ತಾನೆ, ಆ ನಂತರ ಅವನು ಏನೆಲ್ಲ ಪರಿಣಾಮಗಳನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪುಸ್ತಕವನ್ನು ನೋಡಿದಾಗ ನನಗನ್ನಿಸ್ತು ದಯವಿಟ್ಟು ಅದನ್ನು ಓದಬಾರ್ದು ಅಂತಲೇ ನನ್ನ ಅಭಿಪ್ರಾಯ. ಆದರೂ ಕೂಡ ಕ್ಯೂರಿಯಾಸಿಟಿ ಓದಿದೆ, ಭಾಳ ಚೆನ್ನಾಗಿತ್ತು ಆ ಪುಸ್ತಕ. ಇದಾದ ನಂತರ ಇನ್ನೊಂದು ಪುಸ್ತಕವನ್ನು ನಾನು ಕೈಗೆತ್ಕೊಳ್ತಾ ಇದ್ದೀನಿ. ಈ ಪುಸ್ತಕ ಭಾಳ ಅದ್ಭುತವಾಗಿದೆ. ಈ ಪುಸ್ತಕ ಹೆಸರು ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್ ಅಂತ ಹೇಳಿ. ಭಾಳ ಅದ್ಭುತವಾದಂಥ ಪುಸ್ತಕ. ಈ ಪುಸ್ತಕ ನಮ್ಮ ಜೀವನಕ್ಕೆ ಸಾಕಷ್ಟು ಒಂದಷ್ಟು ವಿಚಾರಗಳನ್ನು ನಮಗಿದು ತಿಳಿಸ್ಕೊಡುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಇದೇ ಥರದ ಒಂದು ಪುಸ್ತಕದಲ್ಲಿ ಒಂದು ಅದ್ಭುತವಾದಂಥ ಒಂದು ಕೊಟೇಶನನ್ನು ನಾನು ನೋಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಡೋಂಟ್ ಚೇಸ್ ಬಟರ್ಫ್ಲೈಸ್ ಇನ್ಸ್ಟೆಡ್ ಆಫ್ ಚೇಸಿಂಗ್, ಇನ್ವೆಸ್ಟ್ ಯುವರ್ ಟೈಮ್ ಟು ಮೇಕ್ ಬ್ಯೂಟಿಫುಲ್ ಗಾರ್ಡನ್, ದ ಬಟರ್ಫ್ಲೈಸ್ ವಿಲ್ ಕಮ್. ಈ ಚಿಟ್ಟೆಗಳಿಂದ ನೀವು ಹೋಗಬೇಡಿ, ಚಿಟ್ಟೆಗಳು ಹಾರೋಗ್ತವೆ. ನೀವು ಚಿಟ್ಟೆಗಳ ಹಿಂದೆ ಹೋಗೋದನ್ನು ಬಿಟ್ಟು ಒಂದು ಅದ್ಭುತವಾದಂತಹ ಬ್ಯೂಟಿಫುಲ್ ಆದಂತಹ ಒಂದು ತೋಟವನ್ನು, ಗಾರ್ಡನನ್ನು ಮಾಡಿ ಆ ಚಿಟ್ಟೆಗಳು ವಾಪಸ್ ಬಂದು ನಿಮ್ಮ ತೋಟದಲ್ಲಿ ಕೂತ್ಕೊತವೆ. ಸೆಲೆಕ್ಟ್ ಮಾಡ್ಕೋಬಹುದು. ಅಂದರೆ ಅರ್ಥ, ಚಿಟ್ಟೆಗಳು ಅಂತ ಹೇಳಿದ್ರೆ ಈ ನಮ್ಮನ್ನು ವಿರೋಧಿಸಿದವರು, ನಮ್ಮನ್ನು ತಿರಸ್ಕಾರ ಮಾಡಿದಂಥವರು, ಈ ಥರದಂತಹ ಒಂದು ವಿಚಾರಗಳಿಂದ ನಾವು ಹೋಗಬಾರ್ದು. ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದರ ಬದಲಾಗಿ ನಾವು ಕಷ್ಟಪಟ್ಟು ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಇವೆಲ್ಲವೂ ಕೂಡ ವಾಪಸ್ ಬಂದು ನಮ್ಮ ಗಾರ್ಡನಲ್ಲಿ ಬಂದು ಕೂತ್ಕೊತವೆ, ಸೆಲೆಕ್ಟ್ ಮಾಡ್ಕೋಬಹುದು ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ನಮ್ಮ ಆಲೋಚನೆಗಳು ಅದ್ಭುತವ ಅನ್ನೋ ನಿಟ್ಟಲ್ಲಿ ಈ ಪುಸ್ತಕಗಳು ನಮಗೆ ಕೊಡ್ತವೆ. ಹಾಗಾಗಿ ಟೈಮನ್ನು ವೇಸ್ಟ್ ಮಾಡಬೇಡಿ. ನಿಮಗೆ ಬಿಡು ಸಿಕ್ಕಿದಾಗೆಲ್ಲ ಒಳ್ಳೊಳ್ಳೆ ಪುಸ್ತಕಗಳನ್ನು, ನೀವು ಜಗತ್ತಿನಲ್ಲಿ ಸಾಕಷ್ಟು ಪುಸ್ತಕಗಳಿದ್ದಾವೆ, ತುಂಬ ಒಳ್ಳೆಯ ಪುಸ್ತಕಗಳು ಅಂಥೇಳಿ, ಅಂಥ ಪುಸ್ತಕವನ್ನು ಓದಿ ನಿಮಗೆ ಸಾಕಷ್ಟು ನಿಮ್ಮ ವಿಷಯ ಸಂಗ್ರಹ ಜಾಸ್ತಿ